ನಿನಗೆ ಕೌಳಾಚಾರ ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ಉಗ್ರ ದೇವತೆಗಳನ್ನ ಪೂಜಿಸೋದು ವಿಧಿನೇ. ಸ್ವಲ್ಪ ನಿನ್ನ ನೆಗೆಟಿವ್ ಥಾಟ್ಸ್ ಕಡಿಮೆ ಆಗುತ್ತೆ, ಪಾಸಿಟಿವ್ ಥಾಟ್ಸ್ ಇಂಪ್ರೂವ್ ಆಗುತ್ತೆ. ಆಮೇಲೆ ನಮಗೊಂದು ಒಳ್ಳೆ ಮುಖ್ಯವಾಗಿ ಏನಂದರೆ, ದ ದೇವಿ ಫ್ರಮ್ ಹಿಯರ್ ಟು ಯುನೈಟ್ ವಿತ್ ಶಿವ ದ ಬಿಂದುಸ್ಥಾನ, ಈಸಿ ಟು ಗೋ ಫಾರ್ ಸಮಯಾಚಾರ. ಈ 54 ಮಾತೃಕ ರೂಪ ಅಕ್ಷರಗಳು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಈ ಶ್ರೀವಿದ್ಯಾದಲ್ಲಿ ಹೇಳಬೇಕು ಅಂದರೆ, ನಾನು ನಿನಗೆ ಕೌಳಾಚಾರ ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ಉಗ್ರ ದೇವತೆಗಳನ್ನ ಪೂಜಿಸೋದು ವಿಧಿನೇ ಸ್ವಲ್ಪ ಡಿಫಿಕಲ್ಟು. ಅದು ನಮಗೆಲ್ಲ ಸರಿ ಬರಲ್ಲ. ಸೊ ಅದಕ್ಕೆ ಆಪೋಸಿಟಾಗಿ ಒಂದು ಸಮಯಾಚಾರ ಅಂತ ಒಂದು ಮಾರ್ಗ ಇದೆ. ಆಮೇಲೆ ಇದೆರಡಿಗೆ ಮತ್ತೆ ಮಿಶ್ರಾಚಾರ ಅಂತ ಒಂದಿದೆ. ಸೊ 3 ಮಾರ್ಗಗಳಿದೆ: ಕೌಳಾಚಾರ, ಸಮಯಾಚಾರ, ಮಿಶ್ರಾಚಾರ. ಕೌಳಾಚಾರ ಅಂತ ಹೇಳಿದ್ನಲ್ಲ, ಅದು ಉಗ್ರ ದೇವತೆಗಳಿಗೂ ಆ ವಿಧಿಗಳೆಲ್ಲ ಸ್ವಲ್ಪ ಎಲ್ರಿಗೂ ಕಷ್ಟ, ಅದು ಎಲ್ಲರೂ ಮಾಡಲ್ಲ. ಈ ಸಮಯಾಚಾರ ಅನ್ನೋದು ಕಷ್ಟ. ಅದು ಯಾಕಂದರೆ ಇದಕ್ಕೆ ಸಮಯಾಚಾರ ಅಂತ ಏನಂದರೆ, ನೀನು ಇದು ಪೂರ್ತಿ ಮಾನಸಿಕ. ದಿಸ್ ಹೋಲ್ ಪೂಜಾ ಆಫ್ ಶ್ರೀಚಕ್ರ ಪೂಜಾ ಯು ಡ್ಯೂ ಮೆಂಟಲಿ. ಫಸ್ಟ್ ಆಫ್ ಆಲ್ ಯು ಟ್ರೀಟ್ ದಿಸ್ ಬಾಡಿ ಆ್ಯಸ್ ಎ ಶ್ರೀಚಕ್ರ ಮೇರು, ಶ್ರೀಯಂತ್ರ ಅಂತ. ಅಲ್ಲಿ 9 ಆವರಣಗಳಿದೆಯಲ್ಲ, ಈ ಆವರಣಗಳಿದೆ ಇಲ್ಲಿ ನಮ್ಮ ದೇಹದಲ್ಲಿ. ನೀನು ಈ 7 ಚಕ್ರಗಳೆಲ್ಲ ಕೇಳಿದೆಯಲ್ಲ ಹೆಸರು, ಅದ್ರ ಜೊತೆಗೆ ಇನ್ನೂ ಚಕ್ರಗಳಿದೆ. ಈ ಕೆಳಗೆ ಒಂದು, ಈ ಮೂಲಾಧಾರ ಕೆಳಗೆ 2 ಚಕ್ರಗಳಿದೆ. ಒಂದನ್ನ ಅಕುಳ ಸಹಸ್ರಾರ ಅಂತಾರೆ, ಅದು ಮೊದಲನೇ ಆವರಣ. ಅದ್ರ ಮೇಲೆ ಒಂದು ವಿಷುಮ್ನ ಅಂತ ಒಂದು ಚಕ್ರ ಇದೆ, ಅದು 2ನೇ ಆವರಣ. ಮೂಲಾಧಾರ ಬಿಕಮ್ಸ್ ದ 3rd ಚಕ್ರ, 3rd ಆವರಣ. ಆಮೇಲೆ ಸ್ವಾಧಿಷ್ಠಾನ ಬಿಕಮ್ಸ್ ದ 4th ಆವರಣ. ಮಣಿಪುರ ಬಿಕಮ್ಸ್ ದ 5th ಆವರಣ. ದೆನ್ ಅನಾಥ ಬಿಕಮ್ಸ್ ದ 6th. ವಿಶುದ್ಧಿ ಬಿಕಮ್ಸ್ ದ 7th ಆವರಣ. ಇದಕ್ಕೂ ಈ ಆಗ್ರಕ್ಕೆ ಮಧ್ಯೆ ಒಂದು ಲಂಬಿಕಾಗ್ರ ಅಂತ ಇನ್ನೊಂದು ಚಕ್ರ, ದಟ್ ಬಿಕಮ್ಸ್ ದ 8th ಆವರಣ. ಆ್ಯಂಡ್ ದಿಸ್ ಬಿಕಮ್ಸ್ ದ 9th ಆವರಣ, ಅಗ್ನಚಕ್ರ. ಆ್ಯಂಡ್ ಬಿಂದು ಇಲ್ಲಿ. ಸೊ ಯು ಹ್ಯಾವ್ ಟು ಇಮ್ಯಾಜಿನ್ ದಟ್ ದೀಸ್ ಆರ್ ದ 9 ಆವರಣಸ್. ಸೊ ನೀನು ಆ ಶ್ರೀಚಕ್ರ ಪೂಜೆಯಲ್ಲಿ ಹೇಳಿದಲ್ಲ, ಈ ಆವರಣದಲ್ಲಿ ಯಾವ್ಯಾವ ದೇವತೆಗಳಿದೆ ಅದನ್ನೆಲ್ಲ ನೀನು ಕಲ್ಪಿಸ್ಕೊಂಡು ಮಾನಸಿಕವಾಗಿ ಒಂದೊಂದು ದೇವತೆಗೂ ಪೂಜೆ ಮಾಡಿ, ಯು ಹ್ಯಾವ್ ಟು ಗೋ ಫ್ರಮ್ ಫಸ್ಟ್ ಚಕ್ರ ವಿಚ್ ಇಸ್ ಕಾಲ್ಡ್ ತ್ರೈಲೋಕ್ಯ ಮೋಹನ ಚಕ್ರ ಅಂತ, ಅಲ್ಲಿಂದ ಲಾಸ್ಟ್ ಚಕ್ರ ಸರ್ವಾನಂದಮಯ ಚಕ್ರ ಅಂತ ಅಲ್ಲಿ ಹೋಗಬೇಕು ಥ್ರೂ ಪೂಜೆ. ಇಟ್ಸ್ ನಾಟ್ ಈಸಿ. ಯಾಕಂದರೆ ಮೆಂಟಲಿ ಇದನ್ನೆಲ್ಲ ವಿಜುವಲೈಸ್ ಮಾಡಿಕೊಂಡು ಆ ದೇವತೆಗಳು ಇದು ಅದನ್ನು ಯುವರ್ ಮೈಂಡ್ ಹ್ಯಾಸ್ ಟು ಬಿ ಫೋಕಸ್ಡ್. So and then so you are taking the Devi from here to unite with Shiva the Bindusthana. So this is Samayachara, which is difficult. So ಅದಕ್ಕೆ ಏನಂದರೆ ಒಂದು ಮಿಶ್ರಾಚಾರ ಅಂತ. ಸೊ ಮಿಶ್ರಾಚಾರದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಇದು ಈ ಯಂತ್ರ ಇಟ್ಕೊಂಡು, ಬಿಕಾಸ್ ಫಸ್ಟ್ ಯು ಡೂ ಫಿಸಿಕಲಿ ಔಟ್ಸೈಡ್ ಪೂಜಾ, ದೆನ್ ಮೆಂಟಲ್ ಪೂಜಾ ಬಿಕಮ್ಸ್ ಈಸಿ. ಹೌದು ಅಲ್ವಾ? ಇವಾಗ ಶಂಕರಾಚಾರ್ಯ ಶಿವಮಾನಸಿಕ ಇದು ಸ್ತೋತ್ರ ಮಾಡಿದ್ದಾರೆ, ಶಿವನಿಗೆ ಹೇಗೆ ಮನಸ್ಸಿನಲ್ಲೇ ಪೂಜೆ ಮಾಡೋದು. ಆದರೆ ಅದನ್ನು ಮಾಡೋಕ್ಕೆ ಮುಂಚೆ ಬೇರೆ ಪೂಜೆಗಳು ಮಾಡಿರ್ಬೇಕಲ್ವ ಶಿವನಿಗೆ ಹೊರಗಿಂದ. ಹಾಗೆ ಇಲ್ಲಿ ನಾವು ಈ ಶ್ರೀಚಕ್ರ ಪೂಜೆ ಮಾಡ್ತಾ ಮಾಡ್ತಾ ಇದರಲ್ಲಿ ಏನಾಗಿದೆ ಅಂದರೆ, ನೀವು ತಂತ್ರಶಾಸ್ತ್ರದ ಆಚರಣೆಗಳು ಇದೆ, ವೈದಿಕ ಮಂತ್ರಗಳನ್ನೂ ಉಪಯೋಗಿಸ್ತೀವಿ ಇಲ್ಲಿ. ಸೊ ಆ ವೈದಿಕ ಮಂತ್ರ ಎಲ್ಲ ಮಿಕ್ಸ್ಡು ಮಾಡಿ ಆ ಪೂಜೆ ಮಾಡ್ತಾ ಮಾಡ್ತಾ ನಮ್ಮ ದೇವಿಯಲ್ಲಿ ನಾವು ಮನಸ್ಸು ಜಾಸ್ತಿ ಲೀನವಾದಾಗ ದೆನ್ ಇಟ್ ಬಿಕಮ್ಸ್ ಈಸಿ ಟು ಗೋ ಫಾರ್ ಸಮಯಾಚಾರ. ಸೊ ಇವಾಗ ನಾವು ಮಾಡ್ತಾ ಇರೋದಲ್ಲ ಮಿಶ್ರಾಚಾರ. ಅದರಲ್ಲಿ ವಿ ಹ್ಯಾವ್ ಟೇಕನ್ ಸಮ್ ರಿಚುವಲ್ಸ್ ಆಫ್ ಕೌಲಾಚಾರ. ಅಲ್ಲಿ ಮಾಂಸಕ್ಕೆ ಬದಲು ಉದ್ದಿನ ವಡೆ ಇಡ್ತೀವಿ, ಮಧ್ಯಾಹ್ನಕ್ಕೆ ಬದಲು ನಾವು ಜೇನುತುಪ್ಪ ಇಡ್ತೀವಿ. ವಿ ಹ್ಯಾವ್ ಫೌಂಡ್ ಸಬ್ಸ್ಟಿಟ್ಯೂಟ್ಸ್. ಬಟ್ ಆಚರಣೆಗಳು ಮಾಡ್ತೀವಿ, ಮಂತ್ರಗಳು ವೇದದಿಂದ ತೆಗೆದುಕೊಂಡು ವೈದಿಕ ಮಂತ್ರಗಳು ತೆಗೆದುಕೊಂಡಿದ್ದೀವಿ. ಸೊ ಈ ಪೂಜೆ ಮಾಡ್ತಾ ಮಾಡ್ತಾ ವಿ ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಎಕ್ಸ್ಟರ್ನಲ್ ಪೂಜಾ, ದೆನ್ ಇಟ್ ಬಿಕಮ್ಸ್ ಈಸಿ ಟು ಗೋ ಆ್ಯಂಡ್ ಇಂಟರ್ನಲೈಸ್ ಸಮಯಾಚಾರ ಅಂತ. ಸೊ ಈ 3 ವಿಧಗಳಿದೆ. ಸೊ ಇವಾಗ ನಾವು ನಮ್ಮಂಥವರೆಲ್ಲ ಈ ಮಿಶ್ರಾಚಾರನೇ ಮಾಡ್ತಾ ಇರೋದು. ಇನ್ನು ಆ ಸಮಯಾಚಾರ ಹೋಗೋಕ್ಕೆ ತುಂಬ ಮೆಚ್ಯೂರಿಟಿ ಬೇಕು, ತುಂಬ ಅನುಭವ ಬೇಕು, ತುಂಬ ಏಕಾಗ್ರತೆ ಬೇಕು. ಸಂಸ್ಕಾರ ಇದ್ರೇನೆ, ಪೂರ್ವಜನ್ಮ ಸಂಸ್ಕಾರ ಆಗ್ಬಿಡುತ್ತೆ. ಯಾಕಂದರೆ ನಮಗೆ ಹೇಳೋಕ್ಕಾಗಲ್ಲ. ಕೆಲವರು ಲೇಟಾಗಿ ಬಂದರೂ ಕೂಡ ಸಡನ್ನಾಗಿ ಅವ್ರಿಗೆ ಆಗ್ಬಿಡುತ್ತೆ. ಅವ್ರು ಏನು ಸಾಧನೆ ಮಾಡಿರ್ತಾರೋ. ನಮಗೆ ಲೇಟಾಗಿ
ಅದಾದ್ಮೇಲೆ ಅವ್ರು ಶುರು ಮಾಡ್ತಾರೆ, ಅವ್ರು ಮುಂದಕ್ಕೆ ಹೊರಟೋಗ್ತಾರೆ. ಅದೆಲ್ಲ ಅವ್ರವ್ರ ಸಂಸ್ಕಾರ. ಆದರೆ ನಾವು ಒಬ್ಬರನ್ನೊಬ್ಬರು ಕಂಪೇರ್ ಮಾಡ್ತೀವಿ. ನನಗೇನು ಸಿಕ್ಕಿದ್ಯೋ ನಾನು ಅದನ್ನು ತೃಪ್ತಿ ಮಾಡಿಕೊಂಡು ಭಕ್ತಿ ನಿಷ್ಠೆಯಿಂದ ನಾವು ಮಾಡಬೇಕಷ್ಟೆ. ಸೊ ದಿಸ್ ಇಸ್ ಒನ್ ಪಾರ್ಟ್ ಐ ವಾಂಟೆಡ್ ಟು ಶೇರ್ ವಿತ್ ಯು ಅಬೌಟ್ ದಿಸ್ ಕೌಳಾಚಾರ, ಸಮಯಾಚಾರ, ಮಿಶ್ರಾಚಾರ ಅನ್ನೋದಿದೆ. ಅದರಲ್ಲಿ ಈ ಶ್ರೀಯಂತ್ರ ಅಂತ ಯಾತಕ್ಕೆ ಇದು ಹೊರಗಿನ ಪ್ರತೀಕ. ವಿ ಹ್ಯಾವ್ ಟು ಇಮ್ಯಾಜಿನ್ ದ ಹೋಲ್ ಥಿಂಗ್ ಇನ್ ಆಸ್ ಅವರ್ ಬಾಡಿ ಆಸ್ ಶ್ರೀಯಂತ್ರ. Okay. And do ಮಾನಸಿಕ ಪೂಜಾ. That so ಆ ಲೆವೆಲ್ ರೀಚ್ ಆ ಲೆವೆಲ್ ನಾವು ರೀಚ್ ಆಗಬೇಕು ಥ್ರೂ ಮಂತ್ರ ಜಪ ಅಂಡ್ ನಮ್ಮ ಪೂಜೆ. ಓಕೆ, ದಟ್ ಈಸ್ ಸಮಯಾಚಾರ. ಇದನ್ನೆಲ್ಲ ಶಂಕರಾಚಾರ್ಯರು ಎಲ್ಲ ಇದೆಲ್ಲ ನಾನು ಹೇಳಿದ ಇಷ್ಟನ್ನು ಒಂದೊಂದು ಮಂತ್ರದಲ್ಲಿ ಅವರು ಇದು ಸೌಂದರ್ಯ ಲಹರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕೌಳಾಚಾರ ಅಂದರೆ ಏನು, ಸಮಯಾಚಾರ ಅಂದರೆ ಏನು, ಎಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವಾಗ ನಾವು ಇಷ್ಟೆಲ್ಲ ಸಾಧನೆ ಮಾಡೋದ್ರಿಂದ ಏನು ಲಾಭ ಅಂದರೆ ಏನು ಬೆನಿಫಿಟ್ಸು ಈ ಶ್ರೀವಿದ್ಯೆಯ ಒಂದು ಸಾಧನೆಯಿಂದ? ನಾನು ಮೊದಲೇ ಹೇಳ್ದಂಗೆ ಪಾರ್ವತಿ ಶಿವ ಕೇಳಿದಾಗ ನೀನು ಒಂದು ತಂತ್ರ ಕೊಡು ಜನರಿಗೆ, ಅದರಿಂದ ಎಲ್ಲ ಕಲ್ಯಾಣ ಸಕಲವೂ ಸಿಕ್ಕಿ ಅವ್ರಿಗೆ ಒಳ್ಳೇದಾಗಬೇಕು ಅಂದರೆ 4 ಪುರುಷಾರ್ಥಗಳು ಸಿಗತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ನಾವು ಅನಿಸ್ಕೊಂಡಿದ್ದೆಲ್ಲ ನಡ್ಸ್ಕೊಡ್ತಾಳೆ ದೇವಿ, ಬೇಗನೋ ನಿಧಾನವಾಗೋ. ಅದು ನಮ್ಮ ಪ್ರಾರಬ್ಧ ಅಂತ ಕೆಟ್ಟಿರಲ್ಲ, ಒಳ್ಳೆ ಪ್ರಾರಬ್ಧನೂ ಇದೆ, ಕೆಟ್ಟಿರಲ್ಲ. ನಮ್ಮ ಪ್ರಾರಬ್ಧದ ಪ್ರಕಾರ ನಮ್ಗೆ ಯಾವಾಗ ಏನೋ ಸಿಗಬೇಕೋ ಅದನ್ನು ಅವಳು ಸಿಗೋಗಿ ಮಾಡ್ತಾಳೆ. ಅದೊಂದು. ಸೊ ನಾವು ಅದಕ್ಕೆ ಕಾಮ, ನಮಗೇನು ಆಸೆ ಬೇಕೋ ಅದಾಗುತ್ತೆ. ಆಮೇಲೆ ಅರ್ಥ, ದುಡ್ಡು ಬೇಕು ಜೀವನ ನಡೆಸಿ. ಆ ಅರ್ಥನ ನಾವು ಹೇಗಂದರೆ ಆಗ ಸಂಪಾದಿಸಬಾರ್ದು, ಧರ್ಮದಿಂದ ಧರ್ಮ ಕಾರ್ಯ ಮಾಡ್ತಾ ಒಳ್ಳೆ ರೀತಿಯಲ್ಲಿ ಸಂಪಾದಿಸಬೇಕು. ಅದಕ್ಕೆ ಧರ್ಮ, ಅರ್ಥ, ಕಾಮ, ಕಡೆಯದೆಲ್ಲ ಬಿಟ್ಟು ಹೋಗಿ ನಾವು ಬೇಕಾಗಿರೋದು ನಾವು ಐಕ್ಯವಾಗಬೇಕು, ಮೋಕ್ಷ. ಸೊ ಇದು ಖಂಡಿತ ಸಿಗತ್ತೆ ಈ ಶ್ರೀವಿದ್ಯೆಯಲ್ಲಿ. ನೀವು ತುಂಬ ಹೈಯೆಸ್ಟ್ ಲೆವೆಲ್ ಆಫ್ ಬೆನಿಫಿಟ್ಸ್ ಅಂತ ನೋಡಿದ್ರೆ ಇದಲ್ಲದೆ ಫಾರ್ ಆರ್ಡಿನರಿ ಪೀಪಲ್ ಆಲ್ಸೋ ಫಸ್ಟ್ ಒಂದು ಥಿಂಗ್ ಈ ಜಪ, ಇದ್ರಲ್ಲಿ ಮೇನ್ ಜಪ ಅಲ್ವಾ. ಈ ಜಪ ಮಾಡ್ತಾ ಏನಾಗುತ್ತೆ, ನಮ್ಮ ಮನಸ್ಸಿನ ಒಂದು ಆರೋಗ್ಯ, ಮೆಂಟಲ್ ಹೆಲ್ತು ಇಂಪ್ರೂವ್ ಆಗುತ್ತೆ. ನಾವು ಏನೇನೋ ಯೋಚನೆಗಳು ಇಟ್ಕೊಂಡು ಏನೇನೋ ಮಾಡಿಕೊಂಡು ಮನಸ್ಸನ್ನು ಕೆಡಿಸ್ಕೊಂಡು ಅದರಿಂದ ನಿದ್ದೆ ಬಲ್ಲದೆ, ತಲೆನೋವು, ಕೋಲ್ಡು, ಕಾಫು ಎಲ್ಲ ಬಿಕಾಸ್ ಆಫ್ ದ ಮೈಂಡ್ ಅಂತಾರಲ್ಲ. ಸೊ ಅದಕ್ಕೋಸ್ಕರ ಸೊ ಆ ಮೆಂಟಲ್ ಹೆಲ್ತ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಆಮೇಲೆ ನಮ್ಮ ಈ ಜಪ ಮಾಡ್ತಾ ಮಾಡ್ತಾ ನಮ್ಮ ಫೋಕಸ್ಸು, ತುಂಬ ವಿಚಾರಗಳು ಯೋಚನೆ ಮಾಡ್ತೀವಲ್ಲ, ಅದು ನಂಬರ್ ಆಫ್ ಥಾಟ್ಸ್ ರಿಡ್ಯೂಸ್ ಆಗಿ ಯು ಸ್ಟಾರ್ಟ್ ಫೋಕಸಿಂಗ್ ಆನ್ ಫ್ಯೂ ಥಾಟ್ಸ್ ಆ್ಯಂಡ್ ಒನ್ ಥಾಟ್. ಆಫ್ ಮೆಂಟಲ್ ಫೋಕಸ್ ಬರುತ್ತೆ ಇದರಲ್ಲಿ. ಆಮೇಲೆ ನಮಗೆ ಏನೇನೋ ಫಿಸಿಕಲ್ ಮೆಂಟಲ್ ಪ್ರಾಬ್ಲಮ್ಸೇ. ಈವನ್ ಇಫ್ ಯು ಗೋ ಟು ಡಾಕ್ಟರ್ಸ್ ಆ್ಯಂಡ್ ಸೋ ಮೆನಿ ಅದರ್ ಸಿಸ್ಟಮ್ಸ್, ಪರ್ಟಿಕ್ಯುಲರ್ಲಿ ಆಯುರ್ವೇದ, ನಿಮ್ಮ ಬಾಡಿಲಿ ತುಂಬ ಟಾಕ್ಸಿನ್ಸ್ ಇದೆ, ಅದನ್ನೆಲ್ಲ ತೆಗಿಬೇಕು ಫಸ್ಟು ಅಂತ ಹೇಳ್ತಾರಲ್ಲ. ಅದೆಲ್ಲ ಕೂಡ ತಾನಾಗೆ ಆಗ್ಬಿಡುತ್ತೆ ಈ ಶ್ರೀವಿದ್ಯೆ ಜಪ ಮಾಡ್ತಾ ಮಾಡ್ತಾ ಮಾಡ್ತಾ. ಅದೆಲ್ಲ ತಾನಾಗೆ ಆರೋಗ್ಯನೂ ಸುಧಾರಿಸುತ್ತೆ. ಬಾಡಿ ಈಸ್ ಫಿಸಿಕಲಿ ಆ್ಯಂಡ್ ಕ್ಲೆನ್ಸ್ಡ್ ಆಲ್ಸೋ. ಆಮೇಲೆ ಜೊತೆಗೆ ನಿನ್ನ ಜ್ಞಾನಶಕ್ತಿ ಅಂದರೆ ಮೆಮರಿ, ಜ್ಞಾಪಕ ಶಕ್ತಿ ಎಲ್ಲ ಇಂಪ್ರೂವ್ ಆಗುತ್ತೆ. ಯುವರ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಬಿಕಮ್ಸ್ ವೆರಿ ಅಲರ್ಟ್ ಆ್ಯಂಡ್ ಶಾರ್ಪ್ ಆಲ್ಸೋ. ಓಕೆ, ಇದೆಲ್ಲ ಈ ಜಪ ಮಾಡ್ತಾ ಮಾಡ್ತಾ. ಸೊ ದೀಸ್ ಆರ್ ದ ಇವಾಗ ನಾವು ಇದಕ್ಕೆಲ್ಲ ಸೈಕ್ಯಾಟ್ರಿಕ್ ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಅದೆಲ್ಲ ಏನು ಬೇಡ, ಜಪ ಮಾಡ್ತಾ ಇರ್ತಾರೆ. ನಿನ್ನ ನೆಗೆಟಿವ್ ಥಾಟ್ಸ್ ಕಡಿಮೆ ಆಗುತ್ತೆ, ಪಾಸಿಟಿವ್ ಥಾಟ್ಸ್ ಇಂಪ್ರೂವ್ ಆಗುತ್ತೆ. ಆಮೇಲೆ ನಮಗೊಂದು ಒಳ್ಳೆ ಮುಖ್ಯವಾಗಿ ಏನಂದರೆ ಒಂದು ಧೈರ್ಯ, ಒಂದು ಸ್ಟ್ರೆಂತ್, ಶಕ್ತಿ. ನಾನು ಮಾಡ್ತೀನಿ, ನನ್ನ ಹಿಂದೆ ಐ ಹ್ಯಾವ್ ಸರೆಂಡರ್ಡ್ ಟು ಯು, ನೀನಿದ್ದೀಯಾ ನೋಡ್ಕೊಳ್ಳೋಕ್ಕೆ, ನಾನು ನಿನಗೆ ಶರಣಾಗ್ತೀನಿ. ಆದರೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನೀನಿದ್ದೀಯಾ ಅಂತ ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾನು ಮಾಡಬೇಕಾದ ಪ್ರಯತ್ನ ನಾನು ಮಾಡ್ತೀನಿ. ನೀನು ನನ್ನ ಹಿಂದೆ ನೀನು ಮಾಡಿಸ್ತೀಯಾ, ಆ ಧೈರ್ಯ ನಮಗೆ ಬರುತ್ತೆ, ಇನ್ನಷ್ಟು ಅಂತ ಬರುತ್ತೆ. ಹೌದು. ಸೊ ಇದು ಜಪ ಯಾವುದೇ ಜಪ ಮಾಡಿದ್ರು ಕೂಡ ಇದು ಇದಾಗುತ್ತೆ. ಶ್ರೀವಿದ್ಯಾ ಜಪದಲ್ಲಿ ಯಾಕಂದರೆ ಆ ಬಿಂದು ಇದು ಬೀಜಾಕ್ಷರಗಳಲ್ವ, ಆ ಬೀಜಾಕ್ಷರಗಳು ತುಂಬ ಪವರ್ಫುಲ್. ಇವಾಗ ಆ ಇಂದ ಕ್ಷವರೆಗೂ ಬರ್ತಿಲ್ಲ. ಸಂಸ್ಕೃತದ ಪ್ರಕಾರ 54 ಅಕ್ಷರಗಳಿದೆ. ಆ 54 ಅಕ್ಷರ ಇವಾಗ ನಾನು ಹಾಗೆ ಡಾಟ್ ಇಟ್ಬಿಟ್ಟು ಅಂದರೆ ಆ ಅನ್ನೋದು ಒಂದು ದೇವತೆ ಪ್ರತೀಕ, ಅದಕ್ಕೊಂದು ಹೆಸರಿದೆ, ನಾನು ಬರೆದಿಟ್ಕೊಂಡಿದ್ದೀನಿ. ಅದೆಲ್ಲ ಇವಾಗ ಹೇಳೋಕ್ಕೆ ನನಗೆ ಟೈಮ್ ಇಲ್ಲ. ಅಂದರೆ ಒಂದು ಪರ್ಟಿಕ್ಯುಲರ್ ದೇವತೆ, ಅಂದರೆ ಒಂದು ಪರ್ಟಿಕ್ಯುಲರ್ ದೇವತೆ, ಅಂದರೆ ಒಂದು ದೇವತೆ, ಅಂದರೆ ಒಂದು ದೇವತೆ. ಈ 54 ಮಾತೃಕ ರೂಪ ಅಕ್ಷರಗಳು, ಒಂದೊಂದು ಅಕ್ಷರನೂ ಒಂದೊಂದು ದೇವಿ ಸ್ವರೂಪ. ಅದಕ್ಕೆ ನಾವು ಮಾತಾಡೋ ಮಾತಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾವಾಗ ಮಾತಾಡಬೇಕು. ಕರೆಕ್ಟ್.
ಅದನ್ನೇ ಮಂತ್ರ ರೂಪದಲ್ಲಿ ಇದು ಗುರುಗಳು ಕೊಟ್ಟಾಗ ಅದು ಮಂತ್ರ ಆಗುತ್ತೆ, ಅದಕ್ಕೆ ಇನ್ನೂ ಪವರ್ ಜಾಸ್ತಿ ಆಗುತ್ತೆ ಅಕ್ಷರಗಳಿಗೆ. ಸೊ ಇದೆಲ್ಲ ಬಿಂದು ಇವಾಗ ಸ್ತೋತ್ರ ಮಾಡುವಾಗ ನನಗೆ ಇದು ಕೊಡಪ್ಪ ಅದು ಕೊಡಪ್ಪ ಅಂತ ಕೇಳ್ತೀವಿ ಇಲ್ಲಿ ಟ್ರಾನ್ಸ್ಲೇಷನ್ ನೋಡಿದ್ರೆ. ಇಲ್ಲಿ ಮಂತ್ರಗಳು ನೀನು ಏನೂ ಕೇಳಲ್ಲ, ಬರೀ ಬೀಜಾಕ್ಷರ ಹೇಳ್ತೀಯ, ಜಾಸ್ತಿ ಅಂದರೆ ಒಂದು ಸ್ವಾಹ ಹೇಳ್ತೀಯ ಇಲ್ಲ ನಮಃ ಅಂತೀಯ, ಅಷ್ಟೇ ಹೇಳೋದು, ಇನ್ನೇನು ಹೇಳಲ್ಲ. ನಾವೇನು ಕೇಳಲ್ಲ. ಆ ಬೀಜಾಕ್ಷರಗಳು ಪಠನೆ ಮಾಡ್ತಾ ಜಪ ಮಾಡ್ತಾನೆ ಅದು ನಿಮ್ಗೆ ಎನರ್ಜಿ ವೈಬ್ರೇಷನ್ಸ್, ಯು ಸ್ಟಾರ್ಟ್ ಫೀಲಿಂಗ್ ಇಟ್ ಇನ್ ದ ಬಾಡಿ. ಸೊ ಆ ಎಕ್ಸ್ಪೀರಿಯನ್ಸ್ ನನಗೆ ಅನುಭವ ಆಗ್ತಾ ಇನ್ನೂ ನನಗೆ ಅಯ್ಯೋ ಈ ಮಂತ್ರ ಕೊಟ್ಟ, ನೆಕ್ಸ್ಟ್ ಟೈಮ್ ಇನ್ನೊಂದು ಮಂತ್ರ ಬೇಕಲ್ಲಪ್ಪ, ಅದು ಇನ್ನೂ ಮೋರ್ ಪವರ್ಫುಲ್, ನನ್ನ ದೇವಿ ಹತ್ರ ಸೊ ಆ ಒಂದು ಉತ್ಸಾಹ ಬಂದ್ಬಿಡುತ್ತೆ ನನಗೆ ಮಾಡೋಕ್ಕೆ, ಸಾಧನೆ ಮಾಡೋ ಉತ್ಸಾಹ ಬರುತ್ತೆ. ಶಿ ಟೇಕ್ಸ್ ಕೇರ್. ನನಗೆ ಅದು ತುಂಬ ಅನುಭವ ಆಗಿದೆ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಐ ಜಸ್ಟ್ ಶೇರ್ ವಿತ್ ಯು ಒಂದೊಂದು ಕೆಲವು ಮಂತ್ರಗಳು ಕೊಟ್ಟಾಗ ತುಂಬಾ ಅನುಭವಗಳಾಗಿದೆ, ದಿನಪ್ರತಿ ಆಗುತ್ತೆ ಅದು ಬೇಡಲ್ಲ, ಬಟ್ ಇಂಪಾರ್ಟೆಂಟ್ ಒನ್ಸ್ I would like to share with you. Okay. Maybe another episode. Sure, Amma. Sure. Thank you very much. ದೇವಿಯ ಬಗ್ಗೆ ನನಗೆ ಇದ್ದ ಅನುಭವನ ಒಂದು ಶೇರ್ ಮಾಡೋಕ್ಕೆ ನೀನು ನನಗೆ ದೇವಿ ರೂಪದಲ್ಲಿ ಬಂದು ಒಂದು ಯು ಹ್ಯಾವ್ ಗಿವನ್ ಮಿ ಅನ್ ಆಪರ್ಚುನಿಟಿ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮ್ಮ ಕಾರ್ಯಕ್ರಮದಲ್ಲಿ ತುಂಬ ಒಂದು ಒಳ್ಳೆಯ ವಿಚಾರ ತಿಳಿಸ್ಕೊಟ್ಟಿದ್ದೀರಾ. ನನಗೂ ಇದು ಫಸ್ಟ್ ಟೈಮ್ ಈ ವಿಚಾರ ತಿಳಿದಿರೋದು. ಗೊತ್ತಿಲ್ದಿರ ಎಷ್ಟೋ ವಿಷಯಗಳು ಎಲ್ಲರಿಗೂ ತಿಳಿಯುತ್ತೆ. ಎಲ್ಲ ವೀಕ್ಷಕರಿಗೂ ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಎಲ್ಲರಿಗೂ ಈ ವಿಚಾರ ಒಂದು ತಿಳಿಲಿ. ಇಂಟರ್ನೆಟ್ಟಲ್ಲಿ ತುಂಬ ವಿಡಿಯೋಗಳಿದೆ ಶ್ರೀವಿದ್ಯೆ ಬಗ್ಗೆ, ಆದರೆ ಇವ್ರು ಹೇಳಿರುವಂತಹ ವಿಚಾರ ಯಾವ ವಿಡಿಯೋದಲ್ಲೂ ನಾನು ನೋಡಿಲ್ಲ. ಇವರು ಒಂದು ವಿಭಿನ್ನವಾದ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಇವ್ರ ವಿಚಾರವು ಎಲ್ಲರಿಗೂ ತಲುಪಲಿ. ಯಾಕಂದರೆ ನೀವು ಶೇರ್ ಮಾಡಿದಷ್ಟು ಇವರ ವಿಚಾರ ಎಲ್ಲರಿಗೂ ತಲುಪುತ್ತೆ, ಯಾರಿಗಾದ್ರೂ ಒಬ್ರಿಗಾದ್ರೂ ಉಪಯೋಗ ಆಗುತ್ತೆ ಅಂತ ನಾನು ತಿಳ್ಕೊತೀನಿ ಅಮ್ಮ. ಹಾಗೆ ಇವಾಗ ಈ ಲೆಟ್ ಇಟ್ ಬಿ ಅ ಕೈಂಡ್ ಆಫ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ಮೋರ್ ಪೀಪಲ್ ಟು ಎಂಟರ್ ದ ಪಾತ್ ಆಫ್ ಶ್ರೀವಿದ್ಯಾ. ಹೌದು ಅಮ್ಮ, ಹೌದು, ಒಂದು ಸ್ಫೂರ್ತಿ. ಹೌದು, ಯಾರಿಗಾದ್ರೂ ಉಪಯೋಗ ಆಗ್ಬೋದು. ಇದನ್ನ ಕಲಿಬೇಕು ಅಂತ ಆಸಕ್ತಿ ಇರೋರು ಸುಮಾರು ಜನ ಇರಬಹುದು, ಇಲ್ಲ ಇದನ್ನ ನೋಡಿದ್ಮೇಲೆ ಆಸಕ್ತಿ ಬರಬಹುದು ಅವ್ರಿಗೆ. ಹಾಗಾಗಿ ಸಾಕಷ್ಟು ಜನಕ್ಕೆ ಈ ವಿಡಿಯೋ ಶೇರ್ ಮಾಡಿ ಅಂತ ನಾವು ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ. ಹಾಗೆ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಅಮ್ಮನವರ ಒಂದು ಎಕ್ಸ್ಪೀರಿಯೆನ್ಸು, ಹಾಗೆ ಈ ಶ್ರೀವಿದ್ಯೆ ಮಂತ್ರ ಹೇಳ್ಕೊಳ್ಳುವಾಗ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯ್ತು ಎಲ್ಲವನ್ನು ನಮ್ಮಲ್ಲಿ ಶೇರ್ ಮಾಡ್ಕೊತಾರೆ. ಅಲ್ಲಿವರೆಗೂ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.